ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿಚಾರವಾಗಿ ದಿನದಿಂದ ದಿನಕ್ಕೆ ರೈತರ ಹೋರಾಟ ತೀವ್ರವಾಗ್ತಾ ಇದೆ. ಏನು ನವಲಗುಂದ ನರಗುಂದ ರೈತರ ಹುತಾತ್ಮ ದಿನವನ್ನು ಬಿಡದಿಯ ಬೈರಮಂಗಲ ಸರ್ಕಲ್ನಲ್ಲಿ ಕಳೆದ 498 ದಿನಗಳಿಂದ ನಡೀತಾ ಇರತಕ್ಕಂತಹ ಈ ಯೋಜನೆಯ ವಿರುದ್ಧವಾಗಿ ಯಾರು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಹುತಾತ್ಮ ದಿನದ ವಿಶೇಷವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಏನು ಭಾಳಷ್ಟು ಜನ ರಾಜ್ಯದ ಉದ್ದಗಲಕ್ಕೂ ಕೂಡ ಬಿಡದಿಯ ಬೈರಮಂಗಲ ರೈತರ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರೊಫೆಸರ್ MN ನಂಜುಂಡಸ್ವಾಮಿಯವರ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿಯವರು ಬಿಡದಿ ರೈತರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದು ಪ್ರಮುಖವಾಗಿ ಈಗ ಚರ್ಚೆಯಲ್ಲಿದೆ. ಅಂದರೆ ಏನೀಗಾಗಲೇ ಬಿಡದಿಯ ರೈತರ ಪರವಾಗಿ ಪಾದಯಾತ್ರೆಯನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು BJP ನಾಯಕರು ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ JDS ಪಕ್ಷದ ನಾಯಕರುಗಳು ಕೂಡ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಚುಕ್ಕಿ ನಂಜುಂಡಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಏನು ಬೈರಮಂಗಲ ಸರ್ಕಲ್ನಲ್ಲಿ ಕಳೆದ 498 ದಿನಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಯೋಜನೆಯನ್ನು ವಿರೋಧಿಸಿ ಆ ರೈತರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ನರಗುಂದ ಮತ್ತು ನವಿಲಗುಂದದಲ್ಲಿ ನಡೆದಂಥ ರೈತ ಬಂಡಾಯಕ್ಕೆ 46 ವರ್ಷಗಳು. ಹಾಗಾಗಿ ಮೊನ್ನೆ 11ನೇ ತಾರೀಕು ನಾವು ಇಲ್ಲಿ ಬಂದಾಗ ಬಿಡದಿಯ ಬೈರಮಂಗಲ, ಕಂಚಗಾರನಹಳ್ಳಿ ಮತ್ತು ಜಂಗಮಕೋಟೆ, ಆನೇಕಲ್ಲು, ದೊಡ್ಡಬಳ್ಳಾಪುರದಲ್ಲಿ ಏನು ನಡೀತಾ ಇದೆ ಭೂಸ್ವಾಧೀನ, ಬಲವಂತದ ಭೂಸ್ವಾಧೀನ, ಅದರ ವಿರೋಧಿ ದಿನವನ್ನಾಗಿ ಇವತ್ತು ಆಚರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕದ 22 ಜಿಲ್ಲೆಗಳಲ್ಲಿ ನಡೆದಿದೆ. ಆಯಾಯ ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆ, ಜಿಲ್ಲಾಧಿಕಾರಿಗಳ ಮುತ್ತಿಗೆ, ಈ ಥರದ್ದೆಲ್ಲ ನಡೀತಾ ಇದೆ. ಹಾಗಾಗಿ ಬಿಡದಿಯಲ್ಲಿ ಇವತ್ತು ರೈತ ಹುತಾತ್ಮ ದಿನಾಚರಣೆಯನ್ನ ಮಾಡ್ತಾ, ರೈತ ಹುತಾತ್ಮರನ್ನ ನೆನೀತಾ ಇವತ್ತಿನ ಪ್ರಸ್ತುತ ಹೋರಾಟ ಏನು ನಡೀತಾ ಇದೆ, ಇದರ ಮುಂದಿನ ರಣನೀತಿಗಳೇನು, ಇವರೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಸರ್ಕಾರ ಏನು ಸರ್ವೆ ಮಾಡೋ ದಿನ ಏನು ಇಲ್ಲಿಯ ಮಹಿಳೆಯರು ಅದಕ್ಕೆ ಅವ್ರನ್ನ ಓಡಿಸೋವಂಥ ಕೆಲಸ ಮಾಡಿದ್ರು, ಪರ್ಕೆಯಲ್ಲಿ ಹೊಡೆದು, ಅದಾದ ನಂತರ ಸರ್ಕಾರ ಎಚ್ಚೆತ್ಕೊಳ್ಳೋ ಅಂಥದ್ದು ಆಗಿದೆ. DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಬಲವಂತವಾಗಿ ನಾವೇನು ಸ್ವಾಧೀನ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಟಿ ಮುಂದೆ 75% ಜನ ನಾವು ಒಪ್ಪೋದಿಲ್ಲ ಅಂತಂದರೆ ನಾವು ಕೈ ಬಿಡ್ತೀವಿ ಅಂತಾನು ಹೇಳಿದ್ದಾರೆ. ಈಗ ಇದನ್ನು ನಾವು ಅವ್ರು ಕಮಿಟಿ ಮಾಡ್ತಾರೋ ಬಿಡ್ತಾರೋ ಅದು ಸರ್ಕಾರದ್ದು. ಆದರೆ ಇವಾಗ ನಾಳಿದ್ದು 23ಕ್ಕೆ ಜಸ್ಟಿಸ್ ಗೋಪಾಲ್ ಗೌಡ್ರ ಏನು ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಅವರ ಸಮ್ಮುಖದಲ್ಲಿ ಇಲ್ಲೊಂದು ಸಾರ್ವಜನಿಕ ವಿಚಾರಣೆ ನಡೆಯುತ್ತೆ, ಒಂದು ನ್ಯಾಯಾಲಯ ನಡೆಯುತ್ತೆ. ಇದರ ವರದಿಯನ್ನು ಕೂಡ ನಾವು ಅಲ್ಲಿ ಕಳಿಸುವಂಥ ಕೆಲಸ ಮಾಡ್ತಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ಎಲ್ಲ ರೈತ ಮುಖಂಡರುಗಳು, ರಾಕೇಶ್ ಟಿಕಾಯತ್ ಅವರು ಇವರೆಲ್ಲರೂ ಬರ್ತಾರೆ. ಪಕ್ಷಾತೀತವಾದಂಥ ಹೋರಾಟ ಇದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ ಕೊನೆ ದಿನ ಮಂಡಿಸಿದಂಥ ಒಂದು ಅಧಿಸೂಚನೆ ಪ್ರಕಾರ ಇಲ್ಲಿ ಇನ್ನೂ ಸ್ವಾಧೀನ ನಡೆದಿರುವಂಥದ್ದು. ಕುಮಾರಸ್ವಾಮಿ ಅವರು ಅವ್ರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋದಾದರೆ ಅವರೇನು ಪರಿಹಾರಕ್ಕೆ 35 ಎಕರೆ ಕೇಳಿದಾರಲ್ಲ, ಅವ್ರು ಕೊಡಲ್ಲ ಅಂತ ಕುತ್ಕೋಬೇಕಾಗತ್ತೆ. ಅವರು ಮೊದಲು ಅದನ್ನು ಘೋಷಣೆ ಮಾಡಲಿ, ನಾನು ಭೂಮಿ ಕೊಡೋದಿಲ್ಲ ಅಂತ. ಅವ್ರ ಪರಿಹಾರಕ್ಕೆ ನಾನು ಭೂಮಿ ಕೊಡ್ತೀನಿ ಅಂತ ಒಪ್ಪಿಗೆ ಕೊಟ್ಬಿಟ್ಟು ಇಲ್ಲಿ ಬಂದು ಭೂಮಿ ಕೊಡೋದಿಲ್ಲ ಅಂತಂದರೆ ಏನರ್ಥ? BJP ಅವ್ರದ್ದು ಅಷ್ಟೇ. ಎಲ್ಲ ರಾಜಕೀಯ ಪಕ್ಷಗಳು ಬಂಡವಾಳಶಾಹಿಗಳ ಪರ, ಆಯಿತಾ, ಕೈಗಾರಿಕೋದ್ಯಮಿಗಳ ಪರ, ರಿಯಲ್ ಎಸ್ಟೇಟ್ ಪರ. ಅವರು ಏನು ಮೊಸಳೆ ಕಣ್ಣೀರು ಸುರ್ಸಕ್ಕೆ ಬರ್ತಿದ್ದಾರೆ, ಅವ್ರು ಇದನ್ನು ಬಂಡವಾಳ ಮಾಡ್ಕೊಳಕ್ಕೆ ಬರ್ತಿದ್ದಾರೆ ಅಷ್ಟೇ. ಆ ಎಚ್ಚರಿಕೆ ರೈತರಲ್ಲಿರಬೇಕು. ರೈತರಿಗೆ ನಾವು ಪದೇ ಪದೇ ಅದನ್ನೇ ಹೇಳ್ತಿದ್ದೀವಿ. ರಾಜಕೀಯ ಪಕ್ಷಗಳು ಮಾಡ್ತಕ್ಕಂತಹ ಪಾದಯಾತ್ರೆಯಲ್ಲಿ ರೈತರು ಭಾಗಿಯಾಗಬೇಡಿ ಎನ್ನುವಂತಹ ನೇರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಯಾಕಂದರೆ ಏನು ಇವತ್ತು JDS ಪಕ್ಷದ ನಾಯಕರುಗಳು, BJP ಪಕ್ಷದ ನಾಯಕರುಗಳು ಟೌನ್ಶಿಪ್ ಯೋಜನೆಯ ವಿರುದ್ಧವಾಗಿ ರೈತರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಭಾಳ ವರ್ಷಗಳ ಹಿಂದೆ ಅವರದ್ದೇ ಸರ್ಕಾರ ಇದ್ದಾಗ, ಅವರದ್ದೇ ಆಡಳಿತ ಇದ್ದಾಗ ಈ ಟೌನ್ಶಿಪ್ ವಿಚಾರವಾಗಿ ಅವರದ್ದು ಕೂಡ ಕೆಲವೊಂದಿಷ್ಟು ಪಾತ್ರಗಳು ಇದೆ. ಜೊತೆಗೆ ಏನಿವತ್ತು ರೈತರಿಗೆ ಬೆಂಬಲವನ್ನು ಕೊಡ್ತಕ್ಕಂತಹ ವಿಚಾರದಲ್ಲಿ ರಾಜಕೀಯ ಹೋರಾಟವಾಗಿ ಪರಿವರ್ತನೆ ಆಗ್ತಾ ಇದೆ.
ಅದನ್ನು ರೈತರು ತಪ್ಪಿಸಿ, ಯಾಕಂದರೆ ಇದು ರೈತರ ಹೋರಾಟವಾಗಿ ರೂಪುಗೊಳ್ಳಬೇಕೇ ಹೊರತು ರಾಜಕೀಯ ಪಕ್ಷಗಳ ಹೋರಾಟವಾಗಿ ರೂಪುಗೊಳ್ಳಬಾರದು. ಜೊತೆಗೆ ರಾಜಕೀಯ ಪಕ್ಷಗಳು ರೈತರ ಹೋರಾಟಕ್ಕೆ ಮೂಗನ್ನು ತೂರಿಸಿದ್ದೇ ಆದರೆ ಭವಿಷ್ಯದ ದಿನಗಳಲ್ಲಿ ರೈತರ ಹೋರಾಟಕ್ಕೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಚುಕ್ಕಿ ನಂಜುಂಡಸ್ವಾಮಿಯವರು ಮಾತನಾಡಿದ್ದಾರೆ. ಜೊತೆಗೆ ಏನು ರಾಜಕೀಯ ಪಕ್ಷಗಳು ಮಾಡ್ತಕ್ಕಂತಹ ಪಾದಯಾತ್ರೆಯಲ್ಲಿ ರೈತರು ಭಾಗಿಯಾಗಿದ್ದೇ ಆದರೆ ಅದು ಭವಿಷ್ಯದ ದಿನಗಳಲ್ಲಿ ರೈತರ ಹೋರಾಟಕ್ಕೆ ಹಿನ್ನಡೆ ಆಗ್ತದೆ. ಹಾಗಾಗಿ ರೈತರು ಮಾಡ್ತಾ ಇರ್ತಕ್ಕಂತಹ ಹೋರಾಟವನ್ನು ತೀವ್ರತರವಾಗಿ ಮುಂದುವರಿಸಿ, ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಿಮ್ಮ ಹೋರಾಟ ಏನು ಇವತ್ತು ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಮ್ಮ ಹೋರಾಟ ತಲುಪ್ತದೆ. ಆದರೆ ರಾಜಕೀಯ ಪಕ್ಷಗಳ ಹೋರಾಟಕ್ಕೆ ತಾವು ಭಾಗಿ ಆಗಬೇಡಿ ಎನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ರೈತರ ಹೋರಾಟವನ್ನು ಮತ್ತಷ್ಟು ಬಿಗಿಗೊಳಿಸುವಂತಹ ಪ್ರಯತ್ನವನ್ನು ಚುಕ್ಕಿ ನಂಜುಂಡಸ್ವಾಮಿಯವರು ಮಾಡಿದ್ದಾರೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ BJP ಮತ್ತು JDS ಪಕ್ಷಗಳು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತವ ಅಥವಾ ಜಂಟಿಯಾಗಿ ವಿಧಾನಸೌಧ ಚಲೋಗೆ ಚಾಲನೆಯನ್ನು ಕೊಡ್ತವ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಎರಡೂ ಪಕ್ಷಗಳು ಮಾಡ್ತಕ್ಕಂತಹ ಹೋರಾಟದಲ್ಲಿ ರೈತರು ಕೂಡ ಭಾಗಿ ಆಗ್ತಾರ ಆಗಲ್ವಾ ಎಂಬುದನ್ನು ಕಾಲ ಉತ್ತರವನ್ನು ಕೊಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.